Hey guys, welcome back to my channel Spurti Vlogs. So guys, ಇವತ್ತು ವೈಕುಂಠ ಏಕಾದಶಿ and ನಮಗೆ ಇದು ಒಂಥರ ಸ್ಪೆಷಲ್ ಹಬ್ಬ ಯಾಕಂದರೆ ನಮ್ಮ ಮನೆ ದೇವರು ವೆಂಕಟೇಶ್ವರ ಅಲ್ಲ, ಅದಕ್ಕೋಸ್ಕರ. ಸೊ ಇವತ್ತು ನಾವು ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ ಮತ್ತು ಇನ್ನೂ ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ ಎಲ್ಲ ಪ್ರಿಪೇರ್ ಮಾಡಿದ್ವಿ. ಸೊ ಅದಕ್ಕೆ ಇವತ್ತಿನ ವ್ಲಾಗಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ಇವಾಗ ಟೆಂಪಲ್ಗೆ ಹೋಗೋಣ. ಸೊ ಕಮ್ ಆನ್, ಲೆಟ್ಸ್ ಗೋ. ಮಧ್ಯಾಹ್ನ ಲಂಚ್ಗೆ ಎಲ್ಲ ವೆಜ್ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡು ವೆಜಿಟೇಬಲ್ಸ್ ಎಲ್ಲ ತರಿಸಿದ್ವಿ. ಕಾರ್ನ್ ಮತ್ತು ಬಾಳೆಕಾಯಿ, ಅದಾದಮೇಲೆ ಮಶ್ರೂಮ್ಸ್ ಅದೆಲ್ಲ ತರಿಸಿ, ಮತ್ತು ಪನ್ನೀರ್, ಆಮೇಲೆ ಬಟರ್, ಅದಾದಮೇಲೆ ಆಮೇಲೆ ವೆಜಿಟೇಬಲ್ಸ್ ಎಲ್ಲ ತರಿಸಿದ್ದೆ. ಯೂಶ್ವಲಿ ನಮ್ಮ ಮನೇಲಿ ಅಂಕಲ್ ಯಾರಾದರೂ ಹೋಗ್ಬಿಟ್ಟೆಲ್ಲ ತೊಗೊಂಬಂದು ಕೊಡ್ತಾರೆ. ಬಟ್ ಏನಂತಂದರೆ ಈ ಪನ್ನೀರು ಮತ್ತು ಮಶ್ರೂಮು ಅದೆಲ್ಲ ಅವ್ರಿಗೆ ಅಷ್ಟು ಕ್ಲೀನಾಗಿ ಗೊತ್ತಾಗಲ್ವಲ್ಲ. ಸೊ ಅದಕ್ಕೆ ನಾನು ಸ್ವಿಗ್ಗಿ, ಇನ್ಸ್ಟಾಮಾರ್ಟಲ್ಲಿ ಆರ್ಡರ್ ಮಾಡಿಬಿಡ್ತೀನಿ. ಸೊ ಎಲ್ಲ ಬರುತ್ತೆ. ಆ್ಯಂಡ್ ಇಷ್ಟೆಲ್ಲ ತರಿಸಿದ್ದೆ. ಮತ್ತು ಆಲೂಸ್, ಬೇಬಿ ಪೊಟ್ಯಾಟೋಸ್ ಅದು ಕೂಡ ತರಿಸಿದೆ. ಅದು ಚೆನ್ನಾಗಿತ್ತು. ಆ್ಯಂಡ್ ಸೋನು ಪಾಪುಗೆ ಪೊಟ್ಯಾಟೊ ಫ್ರೈ ಬರುತ್ತಲ್ಲ, ಸೊ ಅದು ಮತ್ತು ಪನ್ನೀರ್ ಟಿಕ್ಕಾ ಅದೆಲ್ಲ ಅವ್ರಿಗೆ ಜಾಸ್ತಿ ಇಷ್ಟ. ಸೊ ಅದಕ್ಕೆ ಅಲ್ಲಿ ಮಮ್ಮಿ ಪನ್ನೀರ್ ಟಿಕ್ಕಾ ಎಲ್ಲ ಫಸ್ಟ್ ಟೈಮ್ ಮಾಡಿಬಿಟ್ಟು ತೊಗೊಂಬಂದು ಕೊಡ್ತಾಯಿದ್ದಾರೆ. ಸೊ ಇವತ್ತು ಲಂಚ್ಗೆ ಅಂತ ಏನೇನು ಮಾಡಿದ್ರಿ ಅಂತಂದರೆ ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಪಲಾವ್ ಅಂತ ಕೂಡ ಹೇಳ್ಬೋದು, ಮತ್ತು ರೈತ, ಅದಾದಮೇಲೆ ಆಲೂ ಫ್ರೈ ಮತ್ತು ಪನ್ನೀರ್ ಟಿಕ್ಕಾ ಮತ್ತು ಗ್ರೀನ್ ಚಟ್ನಿ ಕೂಡ ಮಾಡಿದ್ವಿ. ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಗೆ ನಾನು ಫಸ್ಟ್ ಟೈಮ್ ಕ್ರಿಸ್ಪಿ ಕಾರ್ನ್ ಟ್ರೈ ಮಾಡಿದ್ದು ಮನೇಲಿ. ಸೊ ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಇಟ್ ವಾಸ್ ಸೋ ಟೇಸ್ಟಿ. ಎಲ್ಲ ಖಾಲಿ ಆಗೋಯ್ತು, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಈವ್ನಿಂಗ್ ದೇವಸ್ಥಾನಕ್ಕೆ ಯೂಶ್ವಲಿ ನಾವು ವೈಕುಂಠ ಏಕಾದಶಿ ಅಂತಂದರೆ ಯಾವುದಾದ್ರೂ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಅದ್ರ ಜೊತೆಗೆ ಇನ್ವಿಟೇಷನ್ ಕೂಡ ಬಂದಿತ್ತು. ಸೊ ಅದಕ್ಕೆ ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು KR-ಪುರಮಲ್ಲಿರೋದು. ಸೊ ಅದಕ್ಕೆ ಆ ದೇವಸ್ಥಾನಕ್ಕೆ ಹೋಗಿದ್ವಿ. ಆ್ಯಂಡ್ ದಿಸ್ ಇಸ್ ವೆರಿ ಫಸ್ಟ್ ಟೈಮ್ ನಾನು ಹೋಗಿದ್ದು. ಅಲ್ಲಿ ಜಾತ್ರೆ ಥರ ಎಲ್ಲ ಆರ್ಗನೈಸ್ ಎಲ್ಲ ಮಾಡಿದ್ರು. ಅಂದರೆ ಆಚೆ ಕಡೆ ಎಲ್ಲ ಸ್ಟಾಲ್ಸ್ ಎಲ್ಲ ಹಾಕ್ತಾರಲ್ಲ ಮಕ್ಕಳಿಗೆ, ಅದೆಲ್ಲ ಹಾಕಿದ್ರು. ಫುಲ್ ಜಾತ್ರೆ ವೈಬ್ಸ್ ಎಲ್ಲ ಬರ್ತಾಯಿತ್ತು. ಮತ್ತು ದೇವಸ್ಥಾನ ಕೂಡ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಆ್ಯಂಡ್ ನಾನು ಫಸ್ಟ್ ಟೈಮ್ ಹೋಗಿದ್ದು. ಸೊ ಒಳಗಡೆ ದೇವರು ವೆಂಕಟೇಶ್ವರ ಅಷ್ಟು ಚೆನ್ನಾಗಿತ್ತು. ಇನ್ನು ಜನ ಕೂಡ ಅಷ್ಟು ಜನ ಇದ್ದರು. ಎಷ್ಟು ಕ್ಯೂ ಇತ್ತು, ರಶ್ ಇತ್ತು ಎಲ್ಲ. ಬಟ್ ನಮ್ಮ ಡ್ಯಾಡಿಗೆ ಗೊತ್ತಿರೋದ್ರಿಂದ ಸ್ವಲ್ಪ ಬೇಗನೆ ಹೋಗ್ಬಿಟ್ವಿ ಒಳಗಡೆ. ಮತ್ತು ಜನ ನೋಡ್ಬೋದು, ಎಷ್ಟೊಂದು ಜನ ಇದ್ದಾರೆ. ಆ್ಯಂಡ್ ಇಲ್ಲಿ 3 ಗಾಡ್ಸ್ ಏನೋ ಇದೆ ಅನಿಸುತ್ತೆ. ಆ್ಯಂಡ್ ಅವತ್ತು ಜಾಸ್ತಿ ಜನ ಕೂಡ ಇದ್ದರು. ಅದ್ರ ಜೊತೆಗೆ ಡೆಕೋರೇಷನ್ ಎಲ್ಲ ಮಾಡಿದ್ರು. ಸೊ ಅವತ್ತು ಕ್ಲಿಯರಾಗಿ ದೇವಸ್ಥಾನನೆಲ್ಲ ಕ್ಲೀನಾಗಿ ನೋಡೋಕ್ಕಾಗಿಲ್ಲ. ಇನ್ನೊಂದು ಟೈಮ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಎಲ್ಲದನ್ನು ಇಟ್ಬಿಟ್ಟು ಅಲ್ಲಿ ಪೂಜೆ ಎಲ್ಲ ಮಾಡಿದರು. ಆ್ಯಂಡ್ ಒಳಗಡೆ ಹೋಗಿದ ತಕ್ಷಣ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ನಮ್ಮ ಮನೆ ಹತ್ರನೇ ಇದ್ದು ನಾನು ಈ ದೇವಸ್ಥಾನ ನೋಡಿಲ್ವಲ್ಲ ಅಂತ ಅನ್ಕೊತಾ ಇದ್ದೆ. ಆ್ಯಂಡ್ ಈಗ ಮೈ ವಾಯ್ಸ್ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ, ಅದಕ್ಕೆ ಈ ಥರ ವಾಯ್ಸ್ ಇದೆ. ಆ್ಯಂಡ್ ನಾವು ಚಿತ್ರತಿರುಪ್ತಿಗೆ ಜಾಸ್ತಿ ಹೋಗ್ತಿದ್ರಲ್ಲ, ಬಟ್ ಈ ಶ್ರಾವಣ ಶನಿವಾರ ನಾನು ಹೋಗೋಕ್ಕಾಗಿಲ್ಲ. ಸೊ ಅದಕ್ಕೆ ಈ ದೇವಸ್ಥಾನ ನೋಡಿದ್ರೆ ಚಿತ್ರತಿರುಪ್ತಿ ದೇವಸ್ಥಾನ ಥರನೇ ಇತ್ತು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಬಾಳೆಕಾಯಿ ಬಜ್ಜಿ ಮಾಡ್ತಾಯಿದ್ವಿ. ಸೊ ನಮ್ಮ ಮನೇಲಿ ಇವತ್ತು ಫುಲ್ ವೆಜ್ ಅಲ್ಲ, ಅದಕ್ಕೆ ನನಗೆ ಖುಷಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡೋಕ್ಕೆ. ಸೊ ಇವತ್ತು ಬಾಳೆಕಾಯಿ ಬಜ್ಜಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಮತ್ತು ಬಾಳೆಕಾಯಿ ಮತ್ತು ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಪಲ್ಯ ಥರ ಎಲ್ಲ ಮಾಡಿದ್ದೆ. ಚೆನ್ನಾಗಿ ಬಂದಿತ್ತು ಎಲ್ಲ ಕೂಡ. ಆ್ಯಂಡ್ ಫುಲ್ ಡಿಫ್ರೆಂಟಾಗಿತ್ತು. ಇದು ಬಂದ್ಬಿಟ್ಟು ಪಲ್ಯಗೆ ಚಿಕ್ಕ ಕ್ಯೂಬು, ಮತ್ತು ಇದು ಬಂದ್ಬಿಟ್ಟು ಬಜ್ಜಿಗೆ. ನಾವು ಬಜ್ಜಿಗೆ ಯೂಶ್ವಲಿ ದೊಡ್ಡ ಸ್ಲೈಸೇ ಮಾಡೋದು. ಬಟ್ ಇವತ್ತು ನನಗೆ ಕಟ್ ಮಾಡೋದು ಆಗಿಲ್ಲ, ಅದಕ್ಕೆ ಹಿಂಗೆ ಮಾಡಿಬಿಟ್ಟೆ. ಇರಿಟೇಟ್ ಮಾಡ್ತಾನೆ ಇವನು ಅಷ್ಟೇ, ಅವಳು ಅಷ್ಟೇ.
ಆ್ಯಂಡ್ ಇದು ನೆಕ್ಸ್ಟ್ ಡೇ ಸಂಡೇ. ಸೊ ಇವತ್ತು ನಾನು, ಯಶಿಕಾ ಮತ್ತು ದೀಪು ಅಕ್ಕ 3 ಜನ ಕೂಡ ಲುಲು ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ನಮ್ಮ ಪ್ಲ್ಯಾನ್ ಇದ್ದಿದ್ದು ಆ್ಯಕ್ಚುಲಿ ಫ್ರೈಡೇ ಹೋಗ್ಬಿಟ್ಟು ಬರೋಣ ಅಂತ, ಬಟ್ ಫ್ರೈಡೇ ಲೇಟ್ ಆಯಿತು, ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಆ್ಯಂಡ್ ಹೋಗಿದ ತಕ್ಷಣ ಹೈಪರ್ ಮಾರ್ಕೆಟ್ಗೆ ಹೋಗಿದ್ವಿ. ಸುಮ್ಮನೆ ನಾನೇ ಕರ್ಕೊಂಡು ಹೋಗಿದ್ದು, ಸರಿ ಒನ್ ಟೈಮ್ ನೋಡೋಣ ಅಂತ ಅಂದ್ಬಿಟ್ಟು. ದೀಪು ಅಕ್ಕ ಇದೆ ಫಸ್ಟ್ ಟೈಮ್ ಹೋಗ್ತಿರೋದು, ಸೊ ಅದಕ್ಕೆ ನಾನು ಒಂದು 2-3 ಟೈಮ್ಸ್ ಬಂದಿದ್ದೇನಲ್ಲ, ಸೊ ಅದಕ್ಕೆ ನನಗೆ ಗೊತ್ತು ಎಲ್ಲಿ ಏನಿದೆ ಅಂತ ಅಂದ್ಬಿಟ್ಟು. ಸೊ ನನಗೆ ಈ ಸೆಕ್ಷನಲ್ಲಿ ತುಂಬ ಇಷ್ಟ, ಸೊ ಅದಕ್ಕೆ ಇಲ್ಲಿ ಕರ್ಕೊಂಡು ಹೋದೆ. ಅವರಿಲ್ಲೆಲ್ಲ ಏನಕ್ಕೆ ಅಂತೆಲ್ಲ ಹೇಳ್ತಾಯಿದ್ರು. ಯಶಿಕಾ ಅಂತೂ ಒಳಗಡೆನೇ ಬಂದಿಲ್ಲ, ಬಟ್ ನಂಗೆ ಇಷ್ಟ ಈ ಥರದ್ದೆಲ್ಲ ನೋಡೋಕ್ಕೆ. ಅದೆಲ್ಲ ಅಲ್ಲಿ ಸುಮ್ಮನೆ ಒಂದು ರೌಂಡ್ ನೋಡಿಬಿಟ್ಟು ಅದಾದಮೇಲೆ ನಾವು ಫುಡ್ ಕೋರ್ಟ್ಗೆ ಹೋದ್ವಿ. ಸೊ ಫುಡ್ ಕೋರ್ಟ್ಗೆ ಹೋದರೆ ಎಷ್ಟು ಜನ ಅಂದರೆ, ನಾನು ಪ್ರಾಬಬ್ಲಿ ಇದೇ ಫಸ್ಟ್ ಟೈಮ್ ಒಂದು ಮಾಲಲ್ಲಿ ಇಷ್ಟು ಜನ ನೋಡಿರೋದು. ಒಳಗಡೆ ಎಲ್ಲೋದ್ರೂ ಜನ ಇದ್ದಾರೆ, ಎಲ್ಲೋದ್ರೂ ಒಂದು ಸ್ಟೋರ್ಗೆ ಹೋಗಿ ಅಲ್ಲೂ ಜನ ಇರ್ತಾರೆ, ಒಂದು ಫುಡ್ ಕೋರ್ಟ್ಗೆ ಹೋಗಿ ಅಲ್ಲೂ ಜನ ಇರ್ತಾರೆ. ಎಷ್ಟು ಜನ ಇದ್ದಾರೆ, ಆಲ್ಮೋಸ್ಟ್ 1.5 hour ಕಾತಿದ್ದೀವಿ ಒಂದು ಪ್ಲೇಸ್ಗೆ ಮತ್ತು ಫುಡ್ಗೆ. ಅಷ್ಟೇ, ಇಷ್ಟಕ್ಕೆ 1.5 hour ಕಾತ್ಬಿಟ್ಟು ಎಲ್ಲ ತೊಗೊಂಡು ತಿಂದ್ವಿ. ಸುಮ್ಮನೆ ಯಾಕೆ ಇಲ್ಲಿ ಬರಬೇಕಾಗಿತ್ತು, ಯಾವುದಾದ್ರೂ ಹೊರಗಡೆ ರೆಸ್ಟೋರೆಂಟ್ಗೆ ಹೋಗ್ಬಿಡ್ಬೋದು ಆಗಿತ್ತು ಅಂತ ಅನಿಸ್ತು. ಮತ್ತು ಇಲ್ಲಿ ಡ್ರಮ್ಸ್ ಆಫ್ ಹೆವೆನ್ ಮತ್ತೆಲ್ಲ ಚಪರಾಟ, ಅದಾದಮೇಲೆ ಕಡಾಯಿ ಚಿಕನ್, ಶೀಖ್ ಕಬಾಬ್, ಬಿರಿಯಾನಿ ಎಲ್ಲ ತೊಗೊಂಡ್ವಿ. ಸೊ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಸೊ ಅದೆಲ್ಲ ತಿಂದ್ಬಿಟ್ಟು ಅದಾದಮೇಲೆ ಫ್ಯಾಷನ್ ಸ್ಟೋರ್ಗೆ ಬಂದ್ವಿ, ಲುಲು ಫ್ಯಾಷನ್ ಸ್ಟೋರ್. ಅಲ್ಲಿ ನಾವು ಬಂದಿರಲಿಲ್ಲ, ಸೊ ಅದಕ್ಕೆ ಇವತ್ತು ಏನಾದರೂ ಇಷ್ಟ ಆಗುತ್ತಾ ಅಂತ ನೋಡಿಬಿಟ್ಟು ಅದಾದಮೇಲೆ ಎಲ್ಲ ಕಾಸ್ಮೆಟಿಕ್ ಮೇಲೆ ಆಫರ್ಸ್ ಎಲ್ಲ ಇತ್ತು. ಸೊ ಅದಕ್ಕೆ ಅಲ್ಲಿ ಯಶಿಕಾ ಮಸ್ಕಾರ ಮತ್ತು ಲಿಪ್ಸ್ಟಿಕ್ಸ್ ಅದೆಲ್ಲ ತೊಗೊಂಡು, ಸೊ ಅಲ್ಲಿ ಬೈ 2 get 1 ಫ್ರೀ ಅಂತ ಇತ್ತು. ಸೊ ಎಲ್ಲ ಲಕ್ಸುರಿಯಸ್ ಬ್ರ್ಯಾಂಡ್ಸ್ ಮೇಲೆ ಕೂಡ ಇದೆ, ಬಟ್ ಅಲ್ಲೆಲ್ಲ ನೋಡಿದ್ರೆ ಆನ್ಲೈನಲ್ಲೇ ಇನ್ನೂ ಕಮ್ಮಿ ಸಿಗುತ್ತೆ ಅಂತ ನಂಗೆ ಅನಿಸ್ತು. ನಾನು ತೊಗೊಂಡೋಗಿ ಪ್ರೈಸ್ ಕೂಡ ಕೇಳಿಲ್ಲ, ಎತ್ಕೊಂಡು ಹೋಗಲ್ಲಿ ಬಿಲ್ ಕೌಂಟ್ರಲ್ಲಿ ಕೊಟ್ಟ ಮೇಲೆ ಬಿಲ್ ಎಲ್ಲ ಮಾಡಿಸೋಗ ಬೇಡ ಅಂತ ಹೇಳೋಕ್ಕಾಗುತ್ತಾ, ಪ್ರೈಸ್ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂತ ಬಿಲ್ಲೆಲ್ಲ ಮಾಡಿಸ್ಬಿಟ್ಟು ಆಮೇಲೆ ಬಿಲ್ ನೋಡಿದ್ರೆ ಜಾಸ್ತಿನೇ ಆಗಿತ್ತು. ಅದಾದಮೇಲೆ ದೀಪು ಅಕ್ಕ ಕೂಡ ಹೇಳಿದ್ರು, ನೈಕಾ ಮತ್ತು ಪರ್ಪಲ್ಲಲ್ಲೆಲ್ಲ ಚೆಕ್ ಮಾಡಿದ್ರೆ ಆನ್ಲೈನಲ್ಲೇ ಕಮ್ಮಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ನಮಗೆ ಗೊತ್ತಾಯಿತು, ಬಟ್ ಸ್ಟಿಲ್ಲೇ ನೀವೇ ಲುಲು ಮಾಲ್ಗೆ ಹೋಗಿ ಅದು ತೊಗೊಂಬಂದ್ವಿ ಅಂತ ನೆನಪಿರುತ್ತಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ಈಗ ಬಂದ್ಬಿಟ್ಟು ಫನ್ ಟೂರಾಗಿ ಬಂದ್ವಿ. ದಿಸ್ ವಾಸ್ ದ ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್ ಯಶಿಕಾಗೆ ಮತ್ತು ದೀಪು ಅಕ್ಕಗೆ. ಅವರಿಬ್ಬರಿಗೂ ಈ ಥರ ಆಡೋದು ಅಂತಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಇಲ್ಲಿ ಬಂದರೆ ಎಷ್ಟು ಜನ ಇದ್ದಾರೆ ಅಂದರೆ, ಇಡೀ ಮಾಲಲ್ಲಿ ಒಂಥರ ಜನ, ಅಂದರೆ ಇಲ್ಲಿ ಕಾಲಿಕ್ಕೆ ಕೂಡ ಜಾಗ ಇಲ್ಲ, ಅಷ್ಟು ಜನ ಇದ್ದರು. ಯೂಶ್ವಲಿ ಇವಾಗ ನಾವು ಒಂದು ಗೇಮ್ ಮಾಡ್ತೀವಿ ಅಂತಂದರೆ ಕೂರಿಸ್ಬಿಟ್ಟು ಹೇಳ್ತಾರೆ, ಓಕೆ ಇವಾಗ ಸ್ಟಾರ್ಟ್ ಮಾಡ್ತೀವಿ, ಅಥವಾ ಸೇಫ್ಟಿ ಲಾಕ್ ಎಲ್ಲ ಚೆಕ್ ಮಾಡಿಬಿಟ್ಟು ಅದಾದಮೇಲೆ ತಾನೇ ಮಾಡೋದು. ಇವ್ರು ಏನೂ ಮಾಡಿಲ್ಲ, ಸುಮ್ಮನೆ ಎಲ್ಲ ಹಾಕ್ಬಿಟ್ಟು ಹೋಗ್ಬಿಟ್ರು, ಆನ್ ಮಾಡಿಬಿಟ್ರು. ನಾನು ಸುಮ್ಮನೆ ವೀಡಿಯೋ ಮಾಡ್ಕೊಂಡಿದ್ದೀನಿ. ಎಷ್ಟು ಭಯ ಆಯ್ತು ಅಂದರೆ ಅಷ್ಟು ಭಯ ಆಯಿತು. ಅದು ಇಲ್ಲಿಯವರೆಗೂ ನನಗೆ ಅದೇ ಮೈಂಡಲ್ಲಿ ಓಡ್ತಾ ಇದೆ, ಅಯ್ಯೋ ನಾನು ಬಿದ್ದೋಗಿದ್ರೇನು, ಫೋನ್ ಬಿದ್ದೋಗಿದ್ರೇನು ಅಂತೆಲ್ಲ. ಹೇಳ್ಬೇಕು ತಾನೆ ಸ್ವಲ್ಪನಾದರೂ, ಆ್ಯಂಡ್ ನಮಗೂ ಕೂಡ ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು. ಎನಿವೆ ಅದೆಲ್ಲ ಆಡಿದ್ವಿ. ಆಮೇಲೆ ಅದು ರೌಂಡ್ ಆಡಿದ್ರಿ. ದ್ಯಾಟ್ ವಾಸ್ ಲೈಕ್ ಹಾರಿಬಲ್. ನನಗಂತೂ ಅದು ಒಂಚೂರು ಇಷ್ಟ ಆಗಿಲ್ಲ. ಯಶಿಕಾಗೆ ದೀಪು ಅಕ್ಕಗೆ ಫುಲ್ ಇಷ್ಟ ಆಗೋಯ್ತು. ಬಟ್ ನೋ, ದಿಸ್ ಈಸ್ ನಾಟ್ ಪಾಸಿಬಲ್ ಮೀ ಗೈಸ್, ನೋ ವೇ ಅಂತ ಅನಿಸ್ತು. ಇದೆ ಫಸ್ಟ್ ಆ್ಯಂಡ್ ಲಾಸ್ಟ್ ಟೈಮ್ ಅನಿಸುತ್ತೆ ನಾನು ಆಡೋದು. ಅಷ್ಟು ತಲೆ ತಿರುಗ್ತಾ ಇತ್ತು. ಆ್ಯಂಡ್ ಜನ ಜಾಸ್ತಿ ಜನ. ಇದೇ ಫಸ್ಟ್ ಟೈಮ್ ನನಗೆ ಈ ಥರ ಅಸಹ್ಯ ಅನಿಸಿದ್ದು. ಒಂದು ಮಾಲ್ಗೆ ಹೋಗಿ ಇಷ್ಟೊಂದು ಜನ ಇರಬೇಕಾ ಅಂತ ಅನಿಸ್ಬಿಡ್ತು. ವೀಕ್ ಡೇಸಲ್ಲಿ ಪೀಸ್ಫುಲ್ಲಾಗಿರೋ ಟೈಮಲ್ಲಿ ಹೋಗ್ಬಿಟ್ಟು ಬಂದರೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ ಅನಿಸ್ತು. ಬರಲ್ಲ ತಿರ್ಗಾ.
ಈಗ ಫಲೂಡಾ ನೇಷನ್ಗೆ ಬಂದ್ವಿ. ಸೊ ನಾವು ಸ್ಟಾರ್ಟಿಂಗ್ ಊಟ ಎಲ್ಲ ಮುಗಿಸ್ಕೊಂಡು ಹೋಗೋಗೆ ಅಂದ್ಕೊಂಡಿದ್ವಿ ಲಾಸ್ಟಲ್ಲಿ ಫಲೂಡಾ ತಿನ್ನಬೇಕು ಅಂತ. ಸೊ ಇಲ್ಲಿ ಫ್ರೂಟ್ ಪಂಚ್ ಅಂಡ್ ಕೋಕೋನಟ್ ಫಲೂಡಾಸ್ ತೊಗೊಂಡ್ವಿ. ಸೇ ಹಾಯ್. And the best thing is I met so many of my subscribers. ಎಷ್ಟೊಂದು ಜನ ಬಂದು ಮಾತಾಡ್ತಾ ಇದ್ರಿ. ನನಗೆ ಗುರ್ತಿಡಿತಾರೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ ಬಿಕಾಸ್ ಐ ವಾಸ್ ಸೋ ಡಲ್ ಆ್ಯಂಡ್ ಸ್ವಲ್ಪ ಜ್ವರ ಎಲ್ಲ ಇತ್ತು. ಮತ್ತು ನವ ಡೇಸ್ ಐ ಹ್ಯಾವ್ ಬಿಕಮ್ ಮೋರ್ ಫ್ಯಾಟ್ ಅದೆಲ್ಲ. ಸೊ ಐ ವಾಸ್ ಲೈಕ್ ಇಲ್ಲ ನನಗೆ ಗುರ್ತಿಡಿಲ್ಲ, ಮುಂಚೆ ಬೇರೆ ಥರ ಇದ್ನಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ನೋ, ಎಷ್ಟೊಂದು ಜನ ನನ್ನ ರೆಕಗ್ನೈಸ್ ಮಾಡಿದ್ರಿ ಆ್ಯಂಡ್ ದೂರದಿಂದ ಎಲ್ಲ ನನ್ನ ನೋಡಿ ನಗಿಸಿದ್ರು. ನಂಗೆ ಗೊತ್ತಾಗ್ತಾ ಇತ್ತು. ಬಟ್ ಸ್ಟಿಲ್ ಅವ್ರು ಬಂದು ಮಾತಾಡ್ತಿರ್ತಾಗ ನನಗೆ ಕ್ಲಿಯರಾಗಿ ಗೊತ್ತಾಗೋದು ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ. ಆ್ಯಂಡ್ ಟೆಂಡರ್ ಕೊಕೊನಟ್ ಒಂಚೂರು ಚೆನ್ನಾಗಿರಲಿಲ್ಲ ಅಂತ ಹೇಳ್ತಾಯಿದ್ರು. ಬಟ್ ನನಗಿಷ್ಟ ಆಯಿತು ಆ್ಯಂಡ್ ಎಲ್ಲ ಬೇರೆ ಫ್ಲೇವರ್ಸ್ ಕೂಡ ಇಷ್ಟ ಆಯಿತು. ನನಗೆ ಜಾಸ್ತಿ ಇಷ್ಟ ಆಯಿತು ಬಿಕಾಸ್ ಐ ಡೂ ದ ಸ್ಮಾರ್ಟ್ ಸೆಲೆಕ್ಷನ್ ಆ್ಯಂಡ್ ಮೈ ಚಾಯ್ಸಸ್ ಆರ್ ಆಲ್ವೇಸ್ ಬೆಸ್ಟ್ ಅಂತ. ಸೊ ತಿನ್ಕೊಂಡು ಅದಾದಮೇಲೆ ಮನೆಗೆ ಹೋದ್ವಿ. ಸೊ ನಾವು ಅಲ್ಲಿ ಇದ್ದಿದ್ದು ಕಮ್ಮಿ ಟೈಮೇ, ಬಟ್ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಇರ್ಬೋದಾಗಿತ್ತು ಅಂತ ಅನಿಸ್ತು. ಬಟ್ ಜನ ಎಲ್ಲ ಜಾಸ್ತಿ ಇದ್ರಲ್ಲ, ಸೊ ಅದಕ್ಕೆ ಅಲ್ಲಿ ಅಷ್ಟೊಂದು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಕಾರ್ನರ್ ಕ್ರಿಸ್ಮಸ್ಗೆ ಅಂತ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಅದಾದಮೇಲೆ ವಿ ಕೇಮ್ ಬ್ಯಾಕ್ ಹೋಮ್ ಆ್ಯಂಡ್ that's it for today's vlog. Meet you all soon in another interesting vlog. Until then, take care. Bye bye guys. Thanks for watching.